ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಒಬ್ಬರನ್ನ ಸಂಪಾದಿಸುವುದು ಎಷ್ಟು ಮುಖ್ಯವೋ ಅವರನ್ನ ಉಳಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ನಂಬಿಕೆ ಎನ್ನುವುದು ಪ್ರಾಣ ಇದ್ದ ಹಾಗೆ, ಒಮ್ಮೆ ಹೋದ್ರೆ ಮತ್ತೆ ಮರಳಿ ಬರೋದಿಲ್ಲ. ಜೀವನ ಕಲಿಸಿದ ಪಾಠ ಇಷ್ಟೆ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವೇ ಖುಷಿಯಾಗಿರ್ಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರ್ದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥ. ಜಗತ್ತು ನಮ್ಮ ಲಾಭವನ್ನ ನೋಡಿದ್ರೆ ಹೆತ್ತವರು ಮಾತ್ರ ನಮ್ಮ ಏಳಿಗೆನ ಬಯಸ್ತಾರೆ. ನಾವು ಮಾಡುವ ಕೆಲಸಗಳು ನಮ್ಮ ಹೆತ್ತವರಿಗೆ ಗೌರವ ತರುವಂತಿರಲಿ. ನಿನಗೆ ಬೆಲೆ ಕೊಡುವವರಿಗಾಗಿ ನಿನ್ನ ಸ್ವಾರ್ಥವನ್ನು ಬಿಟ್ಟು ಬೆಲೆ ಕೊಡು. ನಿನ್ನನ್ನು ಕೀಳಾಗಿ ನೋಡುವವರ ಎದುರು ಮಾತ್ರ ನಿನ್ನನ್ನು ನೀನೇ ಎಂದಿಗೂ ಬಿಟ್ಟು ಕೊಡಬೇಡ. ಪ್ರೀತಿಗೆ ತಗ್ಗು, ಆತ್ಮ ಗೌರವಕ್ಕಲ್ಲ. ದೇವರಿಗೆ ಗೊತ್ತು ಯಾರನ್ನ ಎಲ್ಲಿಗೆ ಸೇರಿಸಬೇಕು ಅಂತ. ನಮ್ಮದೆಲ್ಲ ಬರೀ ಆಸೆ ಅಷ್ಟೇ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚಕ್ಕೆ ನಾನು ಕಾಣಲ್ಲ ಅನ್ನೋ ಭ್ರಮೆ. ಜೊತೆಯಲ್ಲಿದ್ದು ಬೆನ್ನಿಗೆ ಚೂರಿ ಹಾಕಿ ಯಾರಿಗೂ ಗೊತ್ತಾಗಲ್ಲ ಎಂದು ನಟಿಸುವ ಭ್ರಮೆ ಮನುಷ್ಯನಿಗೆ. ಆದರೆ ಇದನ್ನೆಲ್ಲ ಮೇಲೊಬ್ಬ ನೋಡುತ್ತಿರುತ್ತಾನೆ ಎನ್ನುವುದನ್ನ ಮರೆತಿರ್ತಾನೆ. ಜೀವನ ಒಂದು ಸುಂದರ ಕಥನ. ಅದರಲ್ಲಿ ನಗು, ಅಳು, ನೋವು, ನಲಿವು, ಸುಖ, ದುಃಖ, ಅವಮಾನ, ಸನ್ಮಾನ ಸೇರಿದ ಅನೇಕ ಪುಟಗಳಿರ್ತದೆ. ಆ ಪುಟಗಳನ್ನು ಮಡಚದೆ ಅದರ ಒಳಾರ್ಥ ತಿಳಿದು ನಡೆದ್ರೆ ಜೀವನವೆಂಬುದು ಒಂದು ಸುಂದರ ಗ್ರಂಥವಾಗ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.